ಬಲಿ ಅಲ್ಲವ ಈ ವನವಾಸ, ಈ ಹೋರಾಟ, ಈ ಶ್ರಮ ಕರಮೇಸಕ್ಕಾಗಲ್ಲ, ಕೂಲಿ ಮಾಡಕ್ಕಾಗಲ್ಲ, ದನ ಕಟ್ಟಕ್ ಮೇಸಕ್ ಜಾಗಲ್ಲ, ಬರಕ್ ಹಾಕಲ್ಲ, ಈ ಗುಂಡಿ ಒಳಗೆ ಬರಕ್ ಹಾಕಲ್ಲ. ನೋಡಿ ನಮ್ಮ ವನವಾಸವ. ನಾವು ಹಾಳು, ಈ ಭೂಮಿ ಹಾಳು, ಈ ಕಾಂಪೌಂಡ್ ಮಾಡಿದ್ದು ವೇಸ್ಟು. ನಾವು ಎಲ್ಲಿ ಹೋಗ್ಬೇಕು? ನಾವು ಯಾರ ಹತ್ರ ನಾವು ಹೋರಾಟ ಹಾಕಿ ಕೇಳಬೇಕು? JCB ತಂದು ಕಿತ್ತಾಕ್ಬಿಡೋಣ ಅಂತ ರೆಡಿಯಾಗಿದ್ದಾರೆ. ದಯವಿಟ್ಟು ನಾವು ಇದಕ್ಕೆ ಸಿದ್ಧವಾಗಿದ್ದೀವಿ. ಸರ್ಕಾರದವ್ರು ಗಮನ ವಹಿಸಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಕಷ್ಟ ಕಾರುಣ್ಯಗಳನ್ನ ಫಸ್ಟ್ ಬಂದು ನೀವು ಕೇಳಿ. ನಮಸ್ಕಾರ ವೀಕ್ಷಕರೇ, ಹಾಸನದ ಬಳಿ ವಿಮಾನ ನಿಲ್ದಾಣ ಆಗಬೇಕೆಂಬುದು ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡರ ಹಲವು ಕನಸುಗಳಲ್ಲಿ ಒಂದು. ಅವರು 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆಯವರ ಸಂಪುಟದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ಅವರು ಕಂಡ ಕನಸು 1994ರಲ್ಲಿ ಮುಖ್ಯಮಂತ್ರಿ ಆದಾಗ ಒಂದು ರೂಪ ಪಡೆಯಿತಾದರೂ 1996ರಲ್ಲಿ ಪ್ರಧಾನಿ ಆದರೂ ನನಸಾಗಲಿಲ್ಲ. ಆದರೆ ಅವಕಾಶ ಸಿಕ್ಕಿದಾಗಲೆಲ್ಲ ವಿಮಾನ ನಿಲ್ದಾಣದ ಪ್ರಸ್ತಾಪ ಮಾಡುತ್ತಲೇ ಬಂದಿದ್ದಾರೆ. ಈ ಯೋಜನೆಗೆ ಹಿಂದೆ ಸ್ವಾಧೀನ ಮಾಡಿದ್ದಕ್ಕಿಂತ ಹೆಚ್ಚು ಜಮೀನು ಬೇಕಾಗುತ್ತದೆ ಎಂದು ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೇಳಿದ ನಂತರ ಜಿಲ್ಲಾಡಳಿತ ಅಗತ್ಯ ಭೂಮಿಯನ್ನು ಸ್ವಾಧೀನ ಕೂಡ ಮಾಡಿಕೊಟ್ಟಿತು. ಸರ್ಕಾರ ನೀಡಿದ ಜಾಗದ ಸುತ್ತ ಪ್ರಾಧಿಕಾರವು ಎತ್ತರದ ರಕ್ಷಣಾ ಗೋಡೆಯನ್ನು ಕಟ್ಟಿ ತಂತಿ ಮುಳ್ಳಿನ ಸರಪಳಿಯನ್ನು ಜೋಡಿಸಲ್ಪಟ್ಟಿದೆ. ಆದರೆ ಕಾಮಗಾರಿ ಮುಗಿದು ವಿಮಾನಗಳ ಹಾರಾಟ ಯಾವಾಗ ಆರಂಭವಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. 4 ದಶಕಗಳ ಕನಸಿನ ಈ ವಿಮಾನ ನಿಲ್ದಾಣದಿಂದ ಇಲ್ಲಿಯ ತನಕ ಯಾರಿಗೂ ಒಂದೇ ಒಂದು ರೂಪಾಯಿಯ ಲಾಭ ಆಗದಿದ್ದರೂ ಜಮೀನು ಬಿಟ್ಟುಕೊಟ್ಟ ರೈತರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮಾತ್ರ ಪ್ರತಿನಿತ್ಯ ಚಿತ್ರಹಿಂಸೆ ಅನುಭವಿಸುತ್ತಿದ್ದಾರೆ. ಬೂನಹಳ್ಳಿಯ ಹತ್ತಿರ ಲಕ್ಷ್ಮೀಸಾಗರ, ದ್ಯಾವಲಾಪುರ, ಮೈಲನಹಳ್ಳಿ ಹಾಗೂ ತೆಂಡಿಹಳ್ಳಿ ರೈತರಿಂದ ವಿಮಾನ ನಿಲ್ದಾಣಕ್ಕಾಗಿ ವಶಪಡಿಸಿಕೊಂಡು ಕಾಂಪೌಂಡ್ ಗೋಡೆ ಕಟ್ಟಲು ಶುರು ಮಾಡಿದ ನಂತರವಷ್ಟೇ ಈ ಪ್ರಾಧಿಕಾರದ ಅಧಿಕಾರಿಗಳ ನಿಜ ಬಣ್ಣ ಬಯಲಾಗತೊಡಗಿತು. ದ್ಯಾವಲಾಪುರ ಗ್ರಾಮದ ಕುತ್ತಿಗೆ ಹಿಸುಕುವ ರೀತಿ ಗ್ರಾಮದ ಮನೆಗಳ ಸಮೀಪವೇ ಗೋಡೆ ಕಟ್ಟಲು ಆರಂಭಿಸಿ ದಕ್ಷಿಣಕ್ಕೆ ಮೈಲನಹಳ್ಳಿ ಹಾಗೂ ತೆಂಡೆಹಳ್ಳಿ, ಉತ್ತರಕ್ಕೆ ಲಕ್ಷ್ಮೀಸಾಗರ, ಪಶ್ಚಿಮಕ್ಕೆ ಬೂನಹಳ್ಳಿ ರೈತರ ಜಮೀನುಗಳನ್ನು ಆವರಿಸಿ ಕಟ್ಟಿರುವ ಈ ಕಾಂಪೌಂಡ್ನಿಂದಾಗಿ ರೈತರು ತಮ್ಮ ಜಮೀನುಗಳಿಗೆ ಹೋಗುತ್ತಿದ್ದ ಕಾಲುದಾರಿಗಳು, ಬಂಡಿದಾರಿಗಳು ಬಂದಾಗಿವೆ. ವಿಮಾನ ನಿಲ್ದಾಣ ಕಾರ್ಯಾಚರಣೆ ಆರಂಭಿಸಿದರೆ ದ್ಯಾವಲಾಪುರ ಹಾಗೂ ಭುವನಹಳ್ಳಿಯ ಮಧ್ಯದ ರಸ್ತೆ ಕೂಡ ಬಂದ್. ಆದರೆ ಗಾಡೇನಹಳ್ಳಿ, ಮೆಳಗೋಡು, ಚೌರಿಕೊಪ್ಪಲು, ದ್ಯಾವಲಾಪುರ, ಚಟ್ಟನಹಳ್ಳಿ ಮುಂತಾದ ಹಳ್ಳಿಗರಿಗೆ ಹಾಸನಕ್ಕೆ ಹೋಗಿ ಬರಲು ಇರುವ ಹತ್ತಿರದ ರಸ್ತೆಯೂ ಕೂಡ ಬಂದಾಗುತ್ತದೆ. ಈ ಬಗ್ಗೆ ಸುತ್ತಮುತ್ತಲ ಗ್ರಾಮಸ್ಥರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳನ್ನು ಭೇಟಿಯಾಗಿ ತಮ್ಮ ಕಷ್ಟ ಹೇಳಿಕೊಳ್ಳುತ್ತಾ ಬಂದಿದ್ದಾರೆ. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಹಿಂದಿನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಕಾಂಪೌಂಡ್ ಸುತ್ತ ಪರ್ಯಾಯ ರಸ್ತೆ ನಿರ್ಮಿಸಿಕೊಡಬೇಕೆಂದು, ಅಲ್ಲಿಯ ತನಕ ಜಮೀನುಗಳಿಗೆ ಹೋಗಿ ಬರಲು ಅನುಕೂಲ ಆಗುವಂತೆ ಒಂದು ಸ್ಥಳದಲ್ಲಿ ಕಾಂಪೌಂಡ್ ಒಡೆದು ದಾರಿ ಮಾಡಿಕೊಡಬೇಕೆಂದು ಹೇಳಿ ಹೋದರು. ಜಿಲ್ಲಾಧಿಕಾರಿಗಳ ಮಾತಿಗೆ ಪ್ರಾಧಿಕಾರದ ಅಧಿಕಾರಿ ಕವಡೆ ಕಾಸಿನ ಕಿಮ್ಮತ್ತು ನೀಡಲಿಲ್ಲ. ಹಳ್ಳಿಗರ ಗೋಳನ್ನು ಕೇಳುವ ಸೌಜನ್ಯವನ್ನು ಅವರು ಮಾಡಿಲ್ಲ. ಪ್ರಾಧಿಕಾರದ ಅಧಿಕಾರಿಗಳು ಎಂತಹ ಅಮಾನವೀಯ ಕ್ರೂರಿಗಳು, ಹೃದಯಹೀನರು! ಅಂದರೆ ಮೈಲನಹಳ್ಳಿಗೆ ಸೇರಿದ ನೀರಿನ ಕಟ್ಟೆಯ ಮೂಲೆಯನ್ನು ಕಬಳಿಸಿ ಗೋಡೆ ಕಟ್ಟಿದ ಪರಿಣಾಮ ಅಲ್ಲಿ ಸಂಚಾರ ಬಂದಾಗಿ ಮೈಲನಹಳ್ಳಿ ಕೆಲವು ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಲಾಗದೆ ಪಾಳು ಬಿಟ್ಟಿದ್ದಾರೆ. ದ್ಯಾವಲಾಪುರದ ಕೆಲವು ರೈತರು ಕಾಂಪೌಂಡ್ ಅಡಿಯಲ್ಲಿ ಮಳೆ ನೀರು ಹರಿಯಲು ಬಿಟ್ಟಿರುವ ಗುಂಡಿಯ ಕಾಲುವೆಯಲ್ಲಿ ಬಗ್ಗಿ ತೆವಳಿಕೊಂಡು ಜಮೀನಿಗೆ ಹೋಗಿ ಬರ್ತಾ ಇದ್ದಾರೆ. ದನಕರುಗಳು ಕೂಡ ಬೆನ್ನು ಬಗ್ಗಿಸಿ ಈ ಗುಂಡಿಯಲ್ಲಿ ನುಸುಳಬೇಕಾಗಿದೆ. ಬಲಿ ಅಲ್ಲವ ಈ ವನವಾಸ, ಈ ಹೋರಾಟ, ಈ ಶ್ರಮ ಕರಮೇಸಕ್ಕಾಗಲ್ಲ, ಕೂಲಿ ಮಾಡಕ್ಕಾಗಲ್ಲ, ದನ ಕಟ್ಟಕ್ ಮೇಸಕ್ ಜಾಗಲ್ಲ, ಬರಕ್ ಹಾಕಲ್ಲ, ಈ ಗುಂಡಿ ಒಳಗೆ ಬರಕ್ ಹಾಕಲ್ಲ. ನೋಡಿ ನಮ್ಮ ವನವಾಸವ. ನೋಡಿ ಸರ್, ಇದು ಜಮೀನು ಬರೋಕ್ಕೆ ಒಂದು ರಸ್ತೆ ಇಲ್ಲ ನಮಗೆ. ಗಲ್ಲಿಲಿ ಬಂದು ನಾವೀಗ ದನಕರುಗಳೆಲ್ಲ ಮೇಯಿಸ್ಬೇಕಾಗಿದೆ ನಾವು. ಅವನು ಸದ್ಯ ಸಂದಿಲೇ ಹೊಡ್ಕೊಂಡು ಹೋಗ್ಬೇಕು, ಇದು ಮಾಡ್ಬೇಕು. ನಾವು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ವಿ. ಯಾರು ಒಳಯನ್ಶಿಪುರ ರೇವಣ್ಣ ಸಾಹೇಬರಿಗೂ ಮಾಡಿದ್ವಿ, ಶ್ರೇಯಸ್ ಪಟೇಲ್ ಅವರಿಗೂ ಮಾಡಿದ್ವಿ. ಯಾರು ನಮ್ಮನ್ನು ಗಮನಕ್ಕೆ ಹಾಕೊಂಡಿಲ್ಲ. ಯಾರು ನಮ್ಮ ರೈತರು ಅಂದ್ರೆ ಏನೋ ಅಂದ್ಕೊಂಡಿದ್ದಾರೆ. ಅವರು ಮಾಡ್ಕೊಂಡಿದ್ದಾರೆ. ಅವರು ಯಾರಾದ್ರೂ ಹೋಗಿ ಏನು ಕೇಳೋದು ಸರ್? ನಾವು ಜಮೀನೆಲ್ಲ ಆಳ್ಬಿಡ್ಕೊಂಡು ನಾವು ಒಟ್ಟಿಗೆ ಇಟ್ಟಿಗೆಲ್ಲ ಏನು ಮಾಡೋದು? ನಾವು ಸೊಸೈಟಿಲಿ ಅಕ್ಕಿ ತರಬೇಕು, ಮಾಡ್ಕೋಬೇಕು. ಅದು ಬಿಟ್ರೆ ನಾವು ಜಮೀನಲ್ಲಿ ಏನು ಬೆಳೆಯೋಕ್ಕಾಗುತ್ತೆ? ನಾವು ಈ ಥರ 3-4 ವರ್ಷ ಆಯಿತು ರಾಗಿ ಬೆಳೆಯಂಗಿಲ್ಲ, ಜೋಳ ಬೆಳೆಯಂಗಿಲ್ಲ.
ಈ ಥರ ಪರಿಸ್ಥಿತಿ ತಂದುಬಿಟ್ರೆ ನಮ್ಮನ್ನ ಏನು ಮಾಡೋಣ ನಾವು? ಟ್ಯಾಕ್ಟರ್ ಬಿಟ್ಟು ಅದು ಒಂದು ದನ ಬರಕ್ಲ ಟ್ಯಾಕ್ಟ್ರಿನಲ್ಲಿ ಬರ್ತವೆ. ಟ್ರ್ಯಾಕ್ಟರ್ ಬರಂಗಿಲ್ಲ. ಇಲ್ಲ ಇದ್ರೆ ನಮ್ಗೆ ಅನುಕೂಲ ಮಾಡ್ಕೊಡೋದ್ರೆ ನೀವು ಮಾಡ್ಕೊಡಿ. ಅಷ್ಟೇ. ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಕಾಂಪೌಂಡ್ ನ ಕಿತ್ತಾಕ್ತಿವಿ. ಕಾಂಪೌಂಡ್ ಕೆಳಗೆ ನಾವು ತಯಾರಿ ನಿಂತಿದ್ದೀವಿ. ಬಕ್ಷ ಹಾಕ್ಬಿಟ್ಟು ನಮ್ಮ ಅನುಕೂಲ ನಾವು ಮಾಡ್ಕೊತೀವಿ. ಅದೇನ್ ಕಾನೂನು ಮಾಡ್ತಿರೋ ನಮ್ಮನ್ನ ಜೈಲಿಗೆ ಹಾಕ್ತಿರೋ ಇಲ್ಲ ನಾವಿಲ್ಲ ವಿಷ ತಗೊಂಡೋಗು ನಾವು ತಗೋ ತಯಾರಾಗಿದ್ದೀವಿ. ವಿಷಯನೂ ಕುಡಿದ್ಬಿಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವು ವಿಷ ತಗೊಂಡೇ ನಾವು ಸತ್ತೋಗೋಕ್ಕೂ ಕೂಡ ನಾವು ರೆಡಿ ಇದ್ವಿ. ಅಂಥ ಜೀವನಕ್ಕೆ ತಂದು ನೀವು ಇಟ್ಟಿದ್ದೀರಾ ಸರ್ಕಾರ. ಅದರಿಂದ ನೀವು ನಮಗೆ ಅನುಕೂಲ ಮಾಡೋದಾರೆ ಮಾಡಿಕೊಡಿ. ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ವಿ, ನಾವೆಲ್ಲಕ್ಕೂ ರೆಡಿ ಇದ್ದೀವಿ. ಅದಕ್ಕಿಂತ ನಾವು ಯಾವ ಭಯನೂ ಬರ್ತಾ ಇಲ್ಲ. ಅವ್ನು ಅಷ್ಟು ಜೀವನ ಬೇಡ ಅಂತ ಅನ್ನಿಸ್ಬಿಟ್ಟೈತಿ. ವಯಸ್ಸಾದರೂ ನಮಗೆಲ್ಲ 80 ವರ್ಷ ವಯಸ್ಸು ಆದರೂ ನಾವಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಭಾಳ ಸಮಸ್ಯೆ ಆಗಿದೆ. ಆದ್ದರಿಂದ ನೀವು ದಯವಿಟ್ಟು ನಾವೇನಪ್ಪ ಅಂತಂದರೆ ಆತ್ಮಹತ್ಯೆ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ನೀವು 30 ಅಡಿ ರೋಡ್ ಬಿಡಲೇಬೇಕು, ಮಾಡಿಸ್ಕೊಡ್ಲೇಬೇಕು ನಮಗೆ. KDBಲಿ ಹಿಂದೆ ಹೇಳಿದರು DC ಆಫೀಸ್ತವ 30 ಅಡಿ ರೋಡ ಸುತ್ತ ಬಿಡ್ತೀವಿ ಅಂತ ಹೇಳಿ, ಆದರೂ 30 ವರ್ಷ ಆದರೂ ಬಿಡ್ತಾಯಿಲ್ಲ. ನೀವು ಕಡ್ಡಾಯವಾಗಿ ನಮಗೆ ರೋಡ್ ಕೊಡಲೇಬೇಕು. 70-80 ಎಕರೆ ಜಮೀನಿದೆ 3 ಊರಿಂದ. ನೀವು ಬಿಡಲೇಬೇಕು. ಸಿರಿಗಡಕ್ಕೆ ಭಾಳ ಅನಾನುಕೂಲ ಆಗಿದೆ. ನೀವು ಮಾಡಿಕೊಡ್ಲೇಬೇಕು. ಇವಾಗ ನಿಮ್ಮ ಜೀವನ ಹೆಂಗೆ? ಈಗ ಹಿಂಗೆ ಕೂಲಿ ಮಾಡ್ಕಿ ತಿನ್ನೋಕ್ಕೂ ಆಗಲ್ಲ. ಜಮೀನನ್ನು ಆಳ್ಬಿಟ್ಟಿದ್ವಿ. ನಾವು ಜೀವನ ಮಾಡೋಕ್ಕೆ ಕಷ್ಟಡಿ. ಎಷ್ಟು ಜನ ಮಕ್ಕಳು ನಿಮಗೆ? 4 ಜನ. ಇವಾಗ ನಿಮ್ಮ ಜೀವನಕ್ಕೆ ಅವ್ರೇನಾರು ನೋಡ್ತಾ ಇದಾರ ಅಥವಾ ನೀವೇ ಇಲ್ಲಿ ಮಾಡ್ಕೊಂಡು ತಿನ್ಬೇಕು? ಇಲ್ಲ. ಈಗ ಅಕ್ಕಿ ಕೊಡ್ತಾ ಅಕ್ಕಿಂದ ಜೀವನ. ಸೊಸೈಟಿ ಅಕ್ಕಿ ಕೊಡ್ತಾರ, ಕೊಡ್ದವ್ರು ಅಕ್ಕಿಲ್ಲ ಹೋದ್ರೆ ಜೀವನ ಇಲ್ಲ. ಮತ್ತೆ ಇವಾಗ ಜಮೀನ್ ಮಾಡ್ದಲ್ಲೇ ಹಾಳು ಬಿಟ್ಟಿದ್ದೀರಾ? ಎಷ್ಟು ವರ್ಷನೇ ಬಿಟ್ಟಿದ್ದೀರಾ? ಸುಮಾರು 3-4 ವರ್ಷ ಆಯ್ತು. ಹೌದಾ? ಏನು ಯಾರಿಗೂ ಕೊಡಕ್ಕೂ ಆಗ್ತಾ ಇಲ್ಲ? ಇಲ್ಲ, ಕೊಡಕ್ಕಾಗ್ತಾ ಇಲ್ಲ. ಮತ್ತೆ ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ಈಗ ಜಮೀನ್ ಹೋರಾಟ ಮಾಡ್ತೀರಾ? ಏನು ಮಾಡ್ಬೇಕು? ಅದಕ್ಕೆ ಮತ್ತೆ ಹೋರಾಟ ಮಾಡಕ್ಕೆ ನೀವು ಬಂದ್ರು. ನಾವು ಸುಮ್ ಬರಕ ಹತ್ರ. ಇವಾಗ ಎಷ್ಟು ಎಕರೆ ಇದೆ ನಿಮ್ದು ಜಾಗ? ಇಲ್ಲಿ ಇಲ್ಲಿ ನಮ್ದೊಂದು 5 ಎಕರೆ ಇದೆ. ಹೌದಾ? ಅಷ್ಟು ವರ್ಷದಿಂದ ಹಾಳು ಬಿಟ್ಟಿದ್ದೀರಾ? ಅಷ್ಟು ಆಚಿದ್ ಹೋಗಿ ಬರಬೇಕಲ್ಲ, ಕಾಂಪೌಂಡ್ ಹಾಕಿಬಿಟ್ರು ಸಹ. ಅಲ್ಲ, ನಿಮಗೆ ಈ ಪರಿಸ್ಥಿತಿಲಿ ಓಡಾಡಕ್ ಆಗುತ್ತಾ? ಇದು ಅದಕ್ಕೆ ಆಳ್ಬಿಟ್ರೋದು. ಜಮೀನ ಹತ್ರ ಹೋಗಕ್ಕೆ ಆಗದ್ರೆ ಆಳ್ಬಿಟ್ರೋದು. ಆದ್ರೆ ಆಳ್ಬಿಡ್ತಾನೆ ಸುಲಭವಾಗಿ. ಈ ಸೊಸೈಟಿ ಅಕ್ಕಿ ಕೊಡೋದು ಅದರಿಂದ ಜೀವನ ನಮ್ಮದು. ನಮಸ್ತೆ ಸರ್, ನಾವು ಎಸ್ ದೇವಲಾಪುರದ ಗ್ರಾಮಸ್ಥೆ. ಸುತ್ತಮುತ್ತ ವಿಮಾನ ನಿಲ್ದಾಣದಲ್ಲಿ ಕಾಂಪೌಂಡ್ ರಚನೆ ಮಾಡಿದ್ದು ಜನಗಳಿಗೆ ತಿರುಗಾಡೋಕ್ಕೆ ದಾರಿ ಬಿಟ್ಟಿಲ್ಲ. ದಡದಲ್ಲೇ ಕಟ್ಟಿ ಇರೋವಂಥ ದಡದಲ್ಲಿ ಮೈನಳ್ಳಿ ಮತ್ತು ದೇವಲಾಪುರಕ್ಕೆ ಬರುವ ಎಂಟ್ರೆನ್ಸಲ್ಲಿ ಒಂದು ಕೆರೆ ಇದೆ. ಆ ಕೆರೆ ದಡದಕ್ಕೆ ಅವರು ಕಾಂಪೌಂಡ್ ಫಿಕ್ಸ್ ಮಾಡಿರೋದ್ರಿಂದ ಮೈನಹಳ್ಳಿಯವರು ದೇವಲಾಪುರದ ಕಡೆಗೆ ಬರೋಕ್ಕೆ ಸಾಧ್ಯವಾಗ್ತಿಲ್ಲ, ಅವ್ರ ಜಮೀನಿಗೆ ಹೋಗೋಕ್ಕೆ ಸಾಧ್ಯವಾಗ್ತಿಲ್ಲ. ಮತ್ತು ದೇವಲಾಪುರದವ್ರಿಗೆ ಒಂದು ಚಿಕ್ಕ ಗುಂಡಿ ಬಿಟ್ಟಿದ್ದಾರೆ, ಅದು ನೀರು ಹೋಗೋಕ್ಕೆ ಗುಂಡಿ. ಆ ಕಡೆ 60 ಎಕರೆ ಜಾಗ ಇದೆ. ಇವರು ಅದು ಜಾಗಕ್ಕೆ ಹೋಗಬೇಕು, ಅವ್ರ ಸ್ವಂತ ಜಮೀನಿಗೆ ಹೋಗಬೇಕು ಅಂದರೆ 9 ಕಿಲೋಮೀಟರ್ ಸುತ್ತಿ ಅವ್ರ ಜಮೀನಿಗೆ ಹೋಗೋಂಥ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಕಾಂಪೌಂಡ್ ನಿರ್ಮಿಸಿರೋದ್ರಿಂದ. ಈಗ ಮಧ್ಯದಲ್ಲಿ ವಿಮಾನ ನಿಲ್ದಾಣದ ಜಮೀನು ಕೊಟ್ಟಿರೋದು, ಆ ಜಮೀನಲ್ಲಿ ತಾತ್ಕಾಲಿಕವಾಗಿ ರೈತರುಗಳು ಹಾಸನಕ್ಕೆ ಮತ್ತು ಬೂನಳ್ಳಿಗೆ ತಿರುಗಾಟ ಮಾಡ್ತಿದ್ದಾರೆ. ಅವ್ರಿಗೆ ಅದೊಂದು ಕಾಂಪೌಂಡನ್ನು ಮುಚ್ಚಿದರೆ ಶಾಶ್ವತವಾಗಿ ಹಾಸನಕ್ಕಾಗಲಿ ಬೂನಳ್ಳಿಗಾಗಲಿ ದೇವಲಾಪುರದ ಜಮೀನಿಗೆ ಹೋಗೋಕ್ಕಾಗಲಿ ಅವ್ರಿಗೆ ರಸ್ತೆ ಇಲ್ದಂತಾಗ್ತದೆ. ಅದಕ್ಕೆ ದಯವಿಟ್ಟು ಸರ್ಕಾರದವ್ರಿಗೆ ನಾವು ಗಮನ ಸೆಳೆಯೋಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಗಮನ ವಹಿಸಿ ಎಲ್ಲರೂ ನಮಗೋಸ್ಕರ ಒಂದು ಚೂರು ಅದನ್ನು ಕರುಣೆ ಅಂತ ನಾವು ಕೇಳಬಾರ್ದು. ಅದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ಪ್ರತಿಪಾದಿಸೋಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಉದ್ದೇಶಿತ ವಿಮಾನ ನಿಲ್ದಾಣದ ಸುತ್ತ ನಿರ್ಮಿಸಲಾಗಿರುವ ಕಾಂಪೌಂಡ್ ಹೊರಗೆ ಕನಿಷ್ಠ 30 ಅಡಿ ರಸ್ತೆ ನಿರ್ಮಿಸಿಕೊಡಲು ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು. 15 ದಿನದ ಒಳಗಾಗಿ ರಸ್ತೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳದಿದ್ದರೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಇದ್ದ ಕಾಲುದಾರಿ ಹಾಗೂ ಬಂಡಿದಾರಿಗಳ ಜಾಗದಲ್ಲಿ ವಿಮಾನ ನಿಲ್ದಾಣ ಪ್ರಾಧಿಕಾರದವರು ನಿರ್ಮಿಸಿರುವ ಕಾಂಪೌಂಡ್ ಗೋಡೆಗಳನ್ನು ಹಳ್ಳಿಗರೇ ಸೇರಿ ಒಡೆದು ಹಾಕುವುದು ಅನಿವಾರ್ಯತೆಯನ್ನು ವಿಮಾನ ನಿಲ್ದಾಣ ಪ್ರಾಧಿಕಾರದವರೇ ಸೃಷ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಏರ್ಪೋರ್ಟ್ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಕೂಡ ಏರ್ಪೋರ್ಟಿಂದನೇ ನಾವು ಓಡಾಡ್ತಾ ಇದ್ದಿದ್ದಂಥದ್ದು. ಇವಾಗ ಇವ್ರು ಬಂದು ಏರ್ಪೋರ್ಟ್ ಮಾಡ್ತೀವಿ, ಆ ಜಾಗನ ಕಂಪ್ಲೀಟಾಗಿ ಮುಚ್ಚುತ್ತೀವಿ ಅಂತೇಳಿ ಕಾಂಪೌಂಡ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಸೊ ಕಾಂಪೌಂಡ್ ಹಾಕಿದರೆ ಶಾಶ್ವತ ರಸ್ತೆನೇ ನಮಗೆ ಇಲ್ದಂಗೆ ಆಗೋಗುತ್ತಲ್ಲ, ನಮಗೆ ಪರ್ಯಾಯ ರಸ್ತೆ ಮಾಡಿ ಇವ್ರು ಕಾಂಪೌಂಡ್ ಹಾಕ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಆದರೆ ಇವರು ನಾವು ರಸ್ತೆ ಮಾಡ್ತೀವಿ ಅಂತೇಳಿ ಸಾಕಷ್ಟು ಬಾರಿ ಬಂದರು, ನೋಡ್ಕೊಂಡು ಹೋದ್ರು, ಜಾಗ ಅಕ್ವೇರ್ ಮಾಡ್ತೀವಿ ಅಂತ ಹೇಳಿದ್ರು, ಆಶ್ವಾಸನೆಗಳನ್ನ ಕೊಡ್ತಾನೆ ಇದ್ದಾರೆ ಹೊರತು ಜಾಗನ ಬಿಟ್ಕೊಡ್ಲಿಕ್ಕೆ ಅಥವಾ ರಸ್ತೆ ಮಾಡಲಿಕ್ಕೆ ಇದುವರೆಗೂ ಯಾವುದೇ ಕ್ರಮನ ತಗೊಂಡಿಲ್ಲ. ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಕ್ರಮನ ತಗೊಂಡಿಲ್ಲ. ಇವಾಗ ಮಳೆ ಬರ್ತಾ ಇದೆ, ಕಂಟಿನ್ಯೂಷನ್ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಓಡಾಡಲಿಕ್ಕೆ ಕೆಲವು ಕೆರೆಗಳಿದ್ದಾವೆ, ಓಡಾಡಲಿಕ್ಕೆ ಭಯ ಆಗ್ತಾ ಇದೆ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕ ಮಕ್ಕಳುಗಳು ವ್ಯಾನ್ಗಳಲ್ಲಿ ಅದರಲ್ಲೇ ಹೋಗ್ತಾರೆ, ಮತ್ತು ಒಂದೊಂದು ಬೈಕ್ಗಳೇನಾದರೂ ಕುಸ್ತು ಬಿದ್ದೋದ್ರೆ ಎಲ್ಲ ಕೂಡ ಕೆರೆಗೆ ಹೋಗ್ತಾರೆ. ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಯಾವ ಜಿಲ್ಲಾಡಳಿತ ಕೂಡ ಒಂದು ಸ್ವಲ್ಪನೂ ಕೇರ್ ಮಾಡ್ತಾ ಇರೋರಿಗೆ ಏರ್ಪೋರ್ಟ್ ಆಗಬೇಕು ಅಷ್ಟೇ. ಏರ್ಪೋರ್ಟ್ ಆಗಬೇಕು ಅಂದಾಗ ಸುತ್ತಮುತ್ತ ಸ್ಥಳೀಯ ರೈತರುಗಳು ಜಾಗ ಕಳ್ಕೊಂಡಿದ್ದಾರೆ, ಅವ್ರಿಗೇನು ಪರ್ಯಾಯ ವ್ಯವಸ್ಥೆ ಅಂತೇಳಿ ಏನೂ ಮಾಡ್ತಾ ಇಲ್ಲ.
ಹಾಗಾಗಿ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ದಿನನಿತ್ಯ DC ಕಚೇರಿಗೆ ಅಲೀತಾ ಇದ್ದೀವಿ. ಇದಕ್ಕೆ ಶಾಶ್ವತವಾಗಿದ್ದಂಥ ಒಂದು ಪರಿಹಾರ ಕಲ್ಪಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಏರ್ಪೋರ್ಟಲ್ಲೇ ಹೋರಾಟ ಮಾಡಬೇಕಾದಂಥ ಸಂದರ್ಭನ ನಿರ್ಮಾಣ ಮಾಡ್ಕೋತಾರೆ ಅವರಾಗೇನೆ ಅಂತ ಈ ಮೂಲಕ ನಾವು ಎಚ್ಚರಿಕೆನ ಕೊಡಲಿಕ್ಕೆ ಇವತ್ತು ಪ್ರೆಸ್ ಮೀಟ್ನ ಮಾಡಿರ್ತಕ್ಕಂಥದ್ದು ಸರ್. ಹಾಗಾಗಿ ನಮಗೆ ಮೀಡಿಯಾದವ್ರದ್ದು ಸಪೋರ್ಟು ತುಂಬಾ ಬೇಕಾಗಿದೆ. ಹಾಗಾಗಿ ನಾವು ಮುಂದೆ ಯಾವ ಹಂತಕ್ಕೆ ನಾವು ಇದನ್ನು ತಗೊಂಡು ಹೋಗ್ತೀವಿ ಅಂತೇಳಿ ನಾವು ಬರೀ ಇದರಲ್ಲಿ ಪ್ರೆಸ್ ಮೀಟಲ್ಲಿ ಅಷ್ಟೇ ಹೇಳಿದ್ದೀವಿ. ಬಟ್ ರೈತರನ್ನೆಲ್ಲ ಜೊತೆ ಸೇರಿಸ್ಕೊಂಡು ನಾವು ಏರ್ಪೋರ್ಟ್ ಶಾಶ್ವತವಾಗಿ ನಮಗೆ ಆಗಬೇಕು ಅಂತಾದರೆ ನಮಗೆ ಸಂಪರ್ಕ ರಸ್ತೆ ಕಲ್ಪಿಸ್ಕೊಡ್ಬೇಕು. ಸುತ್ತಮುತ್ತ ರೈತರದ್ದು ಏನೇನು ಡಿಮ್ಯಾಂಡ್ಗಳಿದಾವೆ ಅದನ್ನು ಪೂರೈಸಲಿಕ್ಕೆ ಬಿಡಲಿಲ್ಲ ಅಂತಂದರೆ ನಾವು ಕೂಡ ಏರ್ಪೋರ್ಟ್ ಆಗಲಿಕ್ಕೆ ಬಿಡಲ್ಲ ಅಂತೇಳಿ ನಮ್ಮ ಒತ್ತಾಯ ಕೂಡ ಆಗಿರ್ತದೆ ಸರ್. ವಿಮಾನ ನಿಲ್ದಾಣ ಪ್ರಾಧಿಕಾರದವರು ಕಾಂಪೌಂಡ್ ಗೋಡೆ ನಿರ್ಮಿಸಿದ ನಂತರ ಬೆಳೆಯಲಾಗದೆ ನಷ್ಟ ಅನುಭವಿಸಿದ ರೈತರಿಗೆ ಪ್ರಾಧಿಕಾರದವರು ಪರಿಹಾರ ನೀಡಬೇಕೆಂದು ರೈತರು ಆಗ್ರಹ ಮಾಡುತ್ತಿದ್ದಾರೆ. 26 ಕುಂಟೆ ಮಂಜೂರಾಗಿತ್ತು. ಅದರಲ್ಲಿ 10 ಕುಂಟೆ, 8 ಕುಂಟೆ, 12 ಕುಂಟೆ, 16 ಕುಂಟೆ ದುಡ್ಡು ಕೊಟ್ಟವ್ರೆ. ಇನ್ನು ಉಳಿಕೆ ಜಮೀನು ಉಳಿಬೇಕು, ಇಲ್ಲ ದುಡ್ಡು ಬರಬೇಕು. ಎರಡೂ ಇಲ್ದಂಗೆ ಮಾಡಿ ಎಲ್ಲ ಪೂರ ಜಮೀನು ನಮ್ಮದೇ ಆಗಿದೆ ಅಂತ ಹೇಳಿ ಕಾಂಪೌಂಡ್ ಹಾಕಕ್ಕೆ ಬಂದಿದ್ದಾರೆ. ಇದೇ ಯಾವ ನ್ಯಾಯ ಸ್ವಾಮಿ? ಅದಕ್ಕೋಸ್ಕರ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಪರಿಹಾರ ಬರಬೇಕು ಅಂದರೆ ನಮ್ಮ ಜಾಗ ಉಳಿಬೇಕು. ಎರಡರಲ್ಲಿ ಒಂದು ಅಷ್ಟು ಮಾಡಿಕೊಡ್ಬೇಕು. ಮಣ್ಣು ರೋಡ್ ಒಂದು ಬಂಡಿ ಜಾಗನಾದರೂ ನಮಗೆ ಮಾಡಿಕೊಟ್ಟಿದ್ರೆ ಹೇಗೋ ನಾವು ಜಮೀನಾರು ಸಾಗುವಳಿ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ. ಈಗ ನಮಗೆ ಡಾಂಬರು ರೋಡು ಇಲ್ಲ, ಜಲ್ಲಿ ರೋಡು ಇಲ್ಲ, ಮಣ್ಣು ರೋಡು ಇಲ್ಲ, ದನಕರುಗಳು ಹೋಗಂಗೂ ಇಲ್ಲ, ಬರೋಂಗೂ ಇಲ್ಲ, ಮನುಷ್ಯನೂ ಕೂಡ ತಿರುಗಾಡಂಗೂ ಇಲ್ಲ ಅಂತ ತೊಂದರೆ ಆಗಿರೋದ್ರಿಂದ ನಾವು 65 ಎಕರೆ ಜಮೀನು ಪೂರ್ತಿ ಎಲ್ಲನೂ ಹಾಳು ಬಿಟ್ಕೊಂಡು ನಾವು ಕಣ್ಣೀರಲ್ಲಿ ಸ್ವಲ್ಪ ಕೈ ತೊಳಿ ಸ್ಟೇಜಲ್ಲಿ ಆಗಿದ್ದೀವಿ. ಈಗ ನೀವು ಅದು ಏನು ಮಾಡ್ತಿರಲ್ಲ, ನಮಗೆ ಪರಿಹಾರನೂ ಕಟ್ಟಿಕೊಡಿ. ನೀವು ಕಾಂಪೌಂಡ್ ಹಾಕಿದ್ರಲ್ಲ, ಕಾಂಪೌಂಡ್ ಹಾಕಿದ ಮೇಲೆ ಯಾವ ಅನುಕೂಲನೂ ಹೊಂದಲಿಲ್ಲ. ಸುಮ್ಮನೆ ಜಮೀನು ಹಾಳು ಬಿಟ್ರಿ, ನಮ್ಮನ್ನು ಹಾಳು ಮಾಡಿದ್ರಿ. ಇದೇನು ಮಾಡದೇ ಇರೋ ಅಂದ್ರೆ ನಮಗೆ ತುಂಬ ಅನನುಕೂಲ ಆಗಿದೆ. ಬೆಳೆ ಮಾಡೋಕ್ಕೂ ಆಗಿಲ್ಲ, ತಿರುಗಾಡೋಕ್ಕೂ ಆಗಿಲ್ಲ, ಜಮೀನು ಹತ್ರಕ್ಕೆ ಹೋಗೋಕ್ಕೂ ಸಹ ಸ್ಥಳ ಇಲ್ಲ. ಹಂಗಾಗಿಬಿಟ್ಟು ನಾವು ಜಮೀನೆಲ್ಲನೂ ಹಾಳು ಬಿಟ್ಕೊಂಡು ನಾವು ಕಣ್ಣೀರಲ್ಲಿ ಕೈ ತೊಳೆಯೋ ಸ್ಟೇಜಲ್ಲಿ ನೀವು ಮಾಡಿ ಕೊಡ್ಸಿದ್ದೀರ. ಬೇಗ ನೀವು ಬನ್ನಿ, ಸ್ಪಾಟಿಗೆ ನೋಡಿ ನಾವು ಹೇಳ್ತಾರೆ ಅಂಥದ್ದು ಏನು ನಿಮಗೆ ಅನುಕೂಲ ಅನ್ನೋದು ಏನು ಕಾಣುತ್ತೆ ಅನ್ನೋದನ್ನು ಇದು ಸಂಬಂಧಪಟ್ಟಂಥ ಅಧಿಕಾರಿ ಅವರು ಬಂದು ನೋಡಿ ನಮಗೆ ಆದಷ್ಟು ಬೇಗ ನಮಗೆ ಅದಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಷ್ಟೇ.